ಪತ್ರಿಕೆಕರ್ತರೆ, ನಮ್ಮ KJFನ ಒಳ್ಳೆಯದು ಕೆಟ್ಟದನ್ನೇ ಜನಕ್ಕೆ ಹೇಳೋದರಲ್ಲಿ ನಿಮ್ಮ ಪಾತ್ರ ಭಾಳ ದೊಡ್ಡದು. ಇವತ್ತಿನ ದಿವಸ KJFನಲ್ಲಿ PUC ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು, ಎಲ್ಲ ಕಮ್ಯುನಿಟಿ ಮಕ್ಕಳು ಭಾರಿ ಜಯ ಕಲಿಸಿದ್ದಾರೆ. ನಮಗೆ ಇದು ಹೆಮ್ಮೆ ಥರ ವಿಷಯ. ಓದೋ ರಿಸಲ್ಟ್ ನೋಡಿದ್ರೆ ನಮಗೆಲ್ಲ ಹೊಟ್ಟೆ ಉರಿ. ನಮ್ಮೆಲ್ಲ KJFನಲ್ಲಿ ಶಿಕ್ಷಣ ಸರಿಯಿಲ್ಲ ಅಂತ ಹೇಳ್ತಾ ಇದ್ರು ಎಲ್ಲ. ಈ ಸತಿ ಮಕ್ಕಳು ತುಂಬ ಕಷ್ಟ ಬಿದ್ದು, ಅವ್ರ ಪೇರೆಂಟ್ಸ್ ಎಲ್ಲ ಕಷ್ಟ ಬಿದ್ದು ಓದಿಸಿ ಇವ್ರನ್ನೆಲ್ಲ ಬಂದು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಕಳಿಸಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಜಯಗಳಿಸಿದ್ದಾರೆ. ಟಾಪರ್, PUCನಲ್ಲಿ ಟಾಪರ್. ಈ ಟಾಪರ್ಗೆಲ್ಲ ಬಂದು ನಮ್ಮ ಶುಭಾಶಯಗಳು, ಅವ್ರ ತಾಯಿ ತಂದೆಗಳಿಗೆ ವಂದನೆಗಳು ಹೇಳ್ತಾ, ನೆನ್ನೆ ಒಂದು ಘಟನೆ ನೋಡಿದೆ. ನೆನ್ನೆ ಏನು ಘಟನೆ ಅಂದರೆ, ಯಾವುದೋ ಒಂದು ಕಮ್ಯುನಿಟಿ ಮಕ್ಕಳನ್ನ ಕರ್ಕೊಂಡೋಗಿ ಈ ಕ್ಷೇತ್ರದ ಶಾಸಕರು ಒಂದು 3 ಜನ 4 ಜನ ಒಂದು ಐ ಕ್ಯಾಸ್ಟು ಕಮ್ಯುನಿಟಿ ಅವ್ರಿಗೆ ಮಾತ್ರ ಸನ್ಮಾನ ಮಾಡಿದ್ದಾರೆ. ಇದು ಅವ್ರಿಗೆ ಶೋಭೆ ತಕ್ಕದಲ್ಲ. ನಾನು ನಿಜವಾಗಿ ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗದಿಗೆ ಸೀಮಿತಾಗಿ ಅವ್ರ ಕಾನೂನು ಬರೆದಿಲ್ಲ. ಎಲ್ಲ ವರ್ಗದವರು ನಮ್ಮವರೇ, ಎಲ್ಲ ವರ್ಗದವರೇ ನಮ್ಮವರೇ ಹೇಳ್ಬಿಟ್ಟು ಕಾನೂನು ಬರೆದಿರೋರು. GR ಆರ್ಥೋಪೆಡಿಕ್ಸ್, ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಶ್ರೀಮಾನ್ ಬಸವಣ್ಣ ಅವರು ಕೀರ್ತನೆಯಲ್ಲಿ ವಚನ ಹೇಳಿದ್ದಾರೆ, ಇವನು ಯಾರವ, ಇವನು ಯಾರವ, ಇವನು ನಮ್ಮವ ಕೂಡಲ ಸಂಗಮ ದೇವ ಅಂತ. ನಮ್ಮ ಕನಕದಾಸರ ಇರಲಿ, ಅಂಬೇಡ್ಕರ್ ಇರಲಿ, APJ ಅಬ್ದುಲ್ ಕಲಾಂ ಇರಲಿ, ನಾಟಕವಿ ಪ್ರಭು ಇರಲಿ, ಕುವೆಂಪು ಇರಲಿ, ನಮ್ಮ ನಾಡಪ್ರಭು ಕೆಂಪೇಗೌಡರು ಇರಲಿ, ಎಲ್ಲರೂ ಎಲ್ಲ ಜನಸಂಘನೂ ಎಲ್ಲ ಕಮಿಟಿನವ್ರನ್ನು ಸಮವಾಗಿ ನೋಡಿದವ್ರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಷ್ಟ ಬಿದ್ದು ಇವತ್ತು ST SC ಮಕ್ಕಳು, ಒಕ್ಕಲಿಗರ ಮಕ್ಕಳು, ಮುಸ್ಲಿಂ ಮಕ್ಕಳು ನೀವೇ ನೋಡಿದ್ರಿ, ಎಲ್ಲ ವರ್ಗದ ಮಕ್ಕಳಿದ್ದಾರೆ. ಆ ಮಕ್ಕಳು ಕಷ್ಟ ಬಿದ್ದು ಓದಿ ನೀವು ಯಾರೋ ಮೆಚ್ಕೊಳ್ಳೋಕ್ಕೋಸ್ಕರ ಒಂದು ಕಮ್ಯುನಿಟಿನೇ ಅವ್ರಿಗೆ ನೀವು ಸನ್ಮಾನ ಮಾಡಿದ್ರೆ, ಮಿಕ್ಕಿದ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಾಕಿರೋ ತನ ಇದು ವಿಷ ಬೀಜ. ಮಕ್ಕಳು ಶಾಲೆಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನಸ್ಸಿನಲ್ಲಿ ಏನು ಅದು ದಕ್ಕತ್ತೋ ಅದೇನೇ ಬಂದ್ಬಿಟ್ಟು ಅವ್ರಿಗೆ ಉದ್ಧಾರ ಆಗೋದು. ಆ ಚಿಕ್ಕ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಚ್ಚಿದ್ದಾರೆ ನಮ್ಮ ಶಾಸಕರು. ಇದು ಶೋಭೆ ತರಕ ವಿಷಯ ಅಲ್ಲ. ಎಲ್ಲರೂ ಕರೆದು ಸಮವಾಗಿ ಸಮಪಾಲು ಸಮಪಂಗು ಹಂಗನೆ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ಎಲ್ಲರನ್ನ ಕರೆದು ನೀವು ಮಾತಾಡಿದ್ರೆ ನಿಮಗೆ ಸಭಾಸ್ ಅಂತ ಹೇಳ್ತಾ ಇದ್ದೀವಿ. ಇವರು ಯಾರೋ ಮೆಚ್ಕೊಳ್ಬೇಕಂತ ಒಂದು ಕಮ್ಯುನಿಟಿ ಅವ್ರ ಕಮ್ಯುನಿಟಿ ಅವ್ರಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕೀರ್ತಿ ಬರುತ್ತೆ, ಆ ಕಮ್ಯುನಿಟಿಗೆ ನಮ್ಗೆ ಕೀರ್ತಿ ಬರಬೇಕು. ನೀವು ಮನೆ ಕರ್ಕೊಂಡು ಬಂದ್ಬಿಟ್ಟು ಆ ಯೋಗ್ಯತೆ ಕೆಟ್ಟ ಶಿಕ್ಷಣ ಅಧಿಕಾರಿಗಳು, ಆ BO ಯಾವನವನು ನೀನು ಅಯೋಗ್ಯ, ನೀನು ಗೊತ್ತಿಲ್ವಾ ಎಷ್ಟು ಮಕ್ಕಳು ಎಷ್ಟು ವರ್ಗದವರು ಯಾವ ಮಕ್ಕಳು ಬಂದ್ಬಿಟ್ಟು ಟಾಪರ್ಸ್ ಬಂದಿದ್ದಾರೆ, ಆ ಟಾಪರ್ಸ್ ಎಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕನ್ನ BO ಬೇಕುಪ್ಪ. ಅಯೋಗ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ ಬಂದಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಅವ್ರು ಕಳಿಸಿದ್ದಾರೆ. ಇವ್ರು ಹೋಗಿದ್ದಾರೆ, ಮಾಹಿತಿ ಕಲೆ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ನೀವು MLA ಮಾಡಿದ್ರೆ ನೀವು ಪರ್ಸನಲ್ ಅಧಿಕಾರಿಗಳ ವರ್ಗನ ಕರ್ಕೊಂಡು ಹೋಗಿ 4 ಜನಕ್ಕೆ ನೀವು ಬಂದ್ಬಿಟ್ಟು ಮಾಡಿದ್ರೆ 578 ತಗೊಂಡ ಒಂದು SC, ಈ SC ಕಾನ್ಸ್ಟಿಟ್ಯೂಷನ್ ಅಲ್ಲಿ SCಗಳಿಗೆ ನಿಮ್ಗೆ ಕಣ್ಣಿಗೆ ಕಾಣಲ್ವಾ? ಗೌಡರುಗಳ ಕಣ್ಣಿಗೆ ಕಾಣಲ್ವಾ? ಮುಸ್ಲಿಂಗಳ ಕಣ್ಣಿಗೆ ಕಾಣಲ್ವಾ? ಕ್ರಿಶ್ಚಿಯನ್ಗಳ ಕಣ್ಣಿಗೆ ಕಾಣಲ್ವಾ? ನಮ್ ಕಣ್ಣಿಗೆ ಕಾಣುತ್ತೆ. ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರನಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗಕ್ಕೆ ಹಾಗಿಂತವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವುದೋ ಒಂದಿಲ್ಲ. ಇದೇ ಮಹಾನುಭಾವ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿನಲ್ಲಿ ಇನ್ನ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ರೆ
ಇನ್ನ ನನ್ನ ಮಕ್ಕಳು ಇನ್ನೂ ಜಾಸ್ತಿ ಜೈ ಬರ್ಸ್ತಾ ಇದ್ರು. 3 ವರ್ಷ ಆಯ್ತು. ಮುನ್ಸಿಪಾಲಿಟಿ ಈ ವಿಗ್ರಹನ ಬಂದ್ಬಿಟ್ಟು ಈ ತರ ನಿಲ್ಲಿಸಬಾರ್ದು. ಹಿಂದ್ಗಡೆ ಗೋಲ್ಮಾಲ್ ಮಾಡಿರೋ ಅಯೋಗ್ಯ ಅಧಿಕಾರಿಗಳೇ ಈ ಕಡೆ ತಿರ್ಸ್ಬೇಕು, ಈ ವಿಗ್ರಹನ ಹಿಂಗೆ ತಿರ್ಸ್ಬೇಕು. ಅವ್ರು ಮಾಡೇ ಅನ್ಯಾಯ ಎಲ್ಲ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ನಾನು ವಿನಂತಿ ಮಾಡ್ತೀನಿ, ಈ ಸ್ಟ್ಯಾಚ್ಯೂನ ತಿರ್ಗಿಸ್ಬೇಕು. ನಾನು ಇರೋ ಟೈಮ್ನಲ್ಲಿ ಇದೇ ಎಲ್ಲ ವರ್ಗದವ್ರಿಗೂ 7.5, 2.5, 24.1 ಅಂತ ಎಲ್ಲ ವರ್ಗ 1,500 ಜನ 2,000 ಜನ ಸೇರಿ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಟ್ಟಿವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ಪೇ ಇಲ್ಲ. ಯಾಕೆ ಸ್ಕಾಲರ್ಶಿಪ್ ಕೊಡೋಕೆ ಇಂಟ್ರೆಸ್ಟ್ ಬರಲ್ಲ ನಿಮಗೆ? ಅದರಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕಲ್ಲ. ಅದಕ್ಕೋಸ್ಕರ ಒಂದು ವಿದ್ಯಾವಂತರಿಗೆ ಈ ಮುನ್ಸಿಪಾಲಿಟಿ ಅನ್ಯಾಯ ಮಾಡ್ತಾ ಇದೆ. ನಾನು ಲಾಸ್ಟ್ ಮೀಟಿಂಗ್ನಲ್ಲಿ ನಾನು ಬಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕ್ತೀನಿ, ಈ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೈರ್ ಮಾಡಿದೆ. ಆವಾಗ ಯಾವುದೋ ಒಂದು ಲ್ಯಾಪ್ಟಾಪ್ನಲ್ಲಿ ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪ್ ಕೊಟ್ಬಿಟ್ಟು ಕಣ್ಣೋರ್ಸ್ಬಿಟ್ರು. ಆ 35 ಲ್ಯಾಪ್ಟಾಪ್ನ ಇವತ್ತು ವರ್ಕೇ ಮಾಡಲ್ಲ, ಯಾವುದನ್ನು ಕೆಲಸನೇ ಮಾಡಲ್ಲ. ಡೂಪ್ಲಿಕೇಟ್ ಕೊಟ್ಬಿಟ್ಟು ಒಂದರಲ್ಲಿ 10,000, 20,000 ರೂಪಾಯಿ ಕಮಿಷನ್ ಹೊಡೆದ್ರು. ಈ 3 ವರ್ಷ ಸ್ಯಾಂಕ್ಷನ್ ಮಾಡಿರೋ ನಾನು, ನನ್ನ ಅಧ್ಯಕ್ಷನಲ್ಲಿ ಸ್ಟಾರ್ಟ್ ಮಾಡಿರೋ ದುಡ್ಡು ಅಲ್ಲೇ ಇದೆ. ಯಾಕೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ? ಇದು SC ಮಕ್ಕಳಿಗೆ ಅನ್ಯಾಯ ಇಲ್ವಾ? ಹಿಂದುಳಿದ ವರ್ಗ ಮಕ್ಕಳಿಗೆ ಅನ್ಯಾಯ ಇಲ್ವಾ ಇದು ಕೊಡೋದು? ನಿಮ್ಗೆ ಯಾರು ಕಣ್ಣಿಗೆ ಕಾಣಲ್ವಾ? ಈ ಅಧಿಕಾರಿಗಳೇ, ನೀವು ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ಯಾರಿಗೆ ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆರ್ಡರ್ ತಗೊಂಡ್ ಬರೋದು? ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕೊಂಡು ಹೊಡೆಯೋದನ್ನ ದುಡ್ಡು. ಎಲ್ಲ ರೋಡ್ಗಳು ಇವತ್ತು ಚೆನ್ನಾಗಿರೋ ರೋಡ್ನ ಅಗದ್ಬಿಟ್ಟು ಹಾಕಿದ್ದಾರೆ. ಒಂದು ನೀರಾವರಿ ಯೋಜನೆ ಒಳಗಮದಿನಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು. DPR ಮಾಡಿದೆ, ಈ ಊರಿಗೆ ಒಳ್ಳೇದಾಗುತ್ತಂತ ಒಂದು ಡ್ಯಾಮ್ ಕಟ್ಟೋಕೆ ಬೇಡ. 50 ಕೋಟಿ ಇವತ್ತು CM ಬಂಡು 8,000 ಕೋಟಿ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 50 ಕೋಟಿ ರೂಪಾಯಿ ಇವತ್ತು KGF ಕ್ಷೇತ್ರಕ್ಕೆ ಬಂದಿದೆ. 50 ರೂಪಾಯಿಗೆ ನೆಲದಂಗೆ ನೀರಾವರಿ, ಮೂಲಭೂತ ಸೌಕರ್ಯ, ಈ ಶೌಚಾಲಯಗಳು ಎಲ್ಲ ಮಾಡಬೇಕು. ಏನಿಲ್ಲ, ಈ ಫೈಲರ್ಸ್ ಅಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಆ DR ಕ್ವಾರ್ಟರ್ಸ್ ಇಂದ ಅಲ್ಲಿವರೆಗೆ ಹೊಟ್ಟೆ ಉರಿ ಆಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಮುಂಚೆ ಅದು ಎಕ್ಸ್ಟೆಂಡ್, ಈ ಕಡೆ ಆ ಕಡೆ ರೋಡ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ ಅಂತ ಪೂಜೆ ಮಾಡಿ ಅದನ್ನೇ ಚಾಲು ಮಾಡಿಬಿಟ್ಟು ಅಗದ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ ಇವಾಗ ಅದನ್ನ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ ಅರ್ಜೆಂಟು ಇದೇ. ನಾಳೆ ಬಂದ್ಬಿಟ್ಟು ಜಂಬುವಾಗಿ, ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವಣಿಗೆಲ್ಲ ಮಾಡ್ತೀರಾ. ನಾಚಿಕೆ ಕೆಟ್ಟವ್ರೆ ನೀವು. ಇದು ಅಂಬೇಡ್ಕರ್ ಪಾರ್ಕ್ ಡಿಸ್ಮೈಂಡ್ ಆಗ್ಬೇಕಂತ ಹೈಕೋರ್ಟ್ನಲ್ಲಿ ಮಾಡೋ ಟೈಮ್ನಲ್ಲಿ ಈ ವಲ್ಲಲ್ ಮುನ್ಸ್ವಾಮಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ ಬಂದೆ. ಅದು ಏನಾಯ್ತು? ಅದ್ರ ವಿಚಾರ ಏನಾಯ್ತು? ಆ ಪಾರ್ಕ್ನ ಬಂದ್ಬಿಟ್ಟು ಕರೆಕ್ಟಾಗಿ ಮಾಡಿ ಅದನ್ನ ಸರಿ ಮಾಡ್ಬೇಕಂದ್ರೆ ಇಷ್ಟುವರೆಗೆ ಕ್ಯೂ ಹಾಕೊಂಡು ಯಾರು ಇಲ್ಲ. ನಿಮ್ಮ ಯೋಗ್ಯತೆಗೆ ಇವಾಗ ಅಂಬೇಡ್ಕರ್ ಪಾರ್ಕ್ ಕಟ್ತೀನಿ ಹೇಳ್ಬಿಟ್ಟು ಅದರಲ್ಲಿ ರೆಕಾರ್ಡು ಸರಿ ಇಲ್ಲ, ಏನು ಸರಿ ಇಲ್ಲ. ಈ ಜನಗಳು ಮೆಚ್ಕೋಬೇಕಂತ ಕಟ್ಬಿಟ್ಟು ಅದಕ್ಕೆ ಇವತ್ತು BGML ಸ್ಟೇ ಹೋಗಿದೆ. ಜೂನ್ 2ನೇ ತಾರೀಕು. ಅದು ಏನಾಗುತ್ತೆ ದೇವ್ರಿಗೆ ಗೊತ್ತು. ಯಾಕೆ ಆ ಥರ? ಯಾಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿಲ್ಲ? ನಿಮ್ಗೆ ಆದೇಶ ಮಾಡೋರು ಯಾರು? ಈ ಅಯೋಗ್ಯರ ಅಧಿಕಾರಿಗಳು. ಯಾರು ಕರೆದ್ರೆ ಮೀಟಿಂಗ್ ಹೋಗ್ಬೇಕು? ನೀವು ಯಾರ ಮಾತು ಕೇಳ್ತಾ ಇದ್ದೀರಾ? ಇವತ್ತು KGFನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಇದೆಯಾ, KD ಆಫೀಸ್ ಇದೆಯಾ, PWD ಆಫೀಸ್ ಇದೆಯಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆಯಾ? ಈ ಆಫೀಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ನೀವು ಎಲ್ಲಿಗೆ ಮೀಟಿಂಗ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ನೀವು ಮೀಟಿಂಗ್ ಮಾಡ್ಬೇಕಂತ ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅವ್ರಿಗೆ ಏನಿದೆ ಪವರ್ ಇದೆ? ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರು ಅಂತ ನಾನು ತೋರಿಸ್ತೀನಿ. ಸಿಂಗಮ್ 2ನಲ್ಲಿ ಹೇಳ್ತೀನಿ. ಇನ್ನ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ನಲ್ಲಿ ಕ್ಲಿಯರ್ ಆಗಿಲ್ಲ. ಯಾರ ಹತ್ರ ಹೋಗಿ ನೀವು ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಯಾರು ಹೋದ್ರೆ ನೀವು ಮೀಟಿಂಗ್ನಲ್ಲಿ ಕರಿಬೇಕು. MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗಯ್ಯ ಹೋಗ್ತೀರಾ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇದನ್ನ KGFನಲ್ಲಿ ಸಂವಿಧಾನ ಬರೆದಿರೋದು ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಸೀಮಿತವಾಗಿ ಬರೆದಿರೋ ಕಾನೂನು. ಎಲ್ಲಿ ನೋಡಿದ್ರೆ ಅಂಬೇಡ್ಕರ್ ಇಂತೀರಾ, ಹಿಂಗಿಂತೀರಾ. ಈ ನಮ್ಮ ದಲಿತರಿಗೆಲ್ಲ ಅನ್ಯಾಯ ಮಾಡ್ತೀರಾ. ನಾವು KGFನಲ್ಲಿ ಒಂದೇ ತಟ್ಟೆನಲ್ಲಿ ಊಟ ಮಾಡೋ ಜನ, ಆಲ್ ಕಮ್ಯುನಿಟೀಸ್, ಅವ್ರು ರೆಡ್ಡಿ ಆಗಿರಲಿ, ಮುಸ್ಲಿಂ ಆಗಿರಲಿ, ಒಕ್ಕಲಿಗಾರ ಇರಲಿ, ಗೌಡ್ರಾರ ಆಗಿರಲಿ,
ಕ್ರಿಸ್ತರಾಗ್ಲಿ ಇರಲಿ, ದಲಿತರ ಒಂದೇ ತಟ್ಟೆನಲ್ಲಿ ತಿನ್ನೋ ಊಟ. ಈ ತರ ಜನ ಯಾವ ಊರಿನಲ್ಲಿ ಇಲ್ಲ. ನಾವು ಸೋದರ ತತ್ವ, ಅಣ್ಣ ತಮ್ಮರ ತರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬಾ 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 ಅನ್ಯಾಯ. ಯಾವ ಟಾಪರ್ ಇದ್ದಾರೆ? ಇದೇ ಜೈನ್ ಕಾಲೇಜು, ಇದೇ ಸನ್ ಮ್ಯಾರೀಸ್ ಸ್ಕೂಲ್, ಇದೇ ಇದು ನಮ್ಮ ಮೊರಾರ್ಜಿ ದೇಸಾಯಿ ಜೂನಿಯರ್ ಕಾಲೇಜು, ಇಂದ SSD 6th ಕ್ಲಾಸ್ ಬಂದಿದ್ದಲ್ಲ ಹುಡುಗಿ. ಆ ಹುಡುಗಿ 594 ಮಾರ್ಕ್ 6th ರ್ಯಾಂಕ್ ಇಡೀ ಸ್ಟೇಟ್ನಲ್ಲಿ. STG ಕಾಲೇಜು ನೋಡಿ, ಈ ಮಗು 6th ರ್ಯಾಂಕ್. ಹಿತಾಶ್ರೀ ಅಂತ SDG ಕಾಲೇಜು 6th ರ್ಯಾಂಕು. ಈ ಮಗು ಕಣ್ಕಾಣಿಲ್ವಾ? ಇವು ಪಾರಂಡಲ್ಲಿ ನಮ್ಮೂರು ಹುಡುಗಿ, ಅದು ಮೇಲ್ವರ್ಗದ ಹುಡುಗಿನೇ, ನಮ್ಮೂರು ಹುಡುಗಿ. ನಿಮ್ಗೆ ಕಣ್ಕಾಣಿಲ್ವಾ? ಇದೇನಾ ಈ ದಲಿತ ಮೀಸಲು ಕ್ಷೇತ್ರನಲ್ಲಿ ಇರೋ ಶಾಸಕರು ಕೆಲಸ ಮಾಡೋದು? ಈ ದಲಿತರಿಗೆ ಹಿಂದೂರಿಗೆ ಕೊಡೋ ರೆಸ್ಪೆಕ್ಟ್ ಇದೇನಾ? ಯಾವ್ದಾದ್ರು ಮೀಸಲು ಇದೆ, ಯಾವ್ದಾದ್ರು ಹಿಂದೂರಿಗೆ ಇದೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ. ಈ KGF ನಲ್ಲಿ ರೈತರ ಕಾರ್ಯಕ್ರಮ ಒಂದನ್ನು ನಡೆದಿರೋದು ನೋಡಿಲ್ಲ. ರೈತರ ಕಾರ್ಯಕ್ರಮ ಯಾವ್ದಾದ್ರು ನೋಡಿದಿರಾ ನೀವು? ಕೃಷಿ ಭೂಮಿ ಯಾವ್ದಾದ್ರು ಒಂದು ಮಿನಿಸ್ಟ್ರು ಇವತ್ತುವರೆಗ ಒಂದೇ ಒಂದು ಮಿನಿಸ್ಟ್ರು ವಿಲೇಜ್ ನಲ್ಲಿ ಕಾಲಿಟ್ಟ ಇಲ್ಲ, ಎಕ್ಸೆಪ್ಟ್ ಸತೀಶ್ ಜಾರಕಿಹೊಳಿ ಆ ಬ್ರಿಡ್ಜ್ ಓಪನ್ ಮಾಡಿದ್ರು. ಅದನ್ನ ಬಿಟ್ಬಿಟ್ಟು ಎಲ್ಲ ಬರೋದು KGF ಸಿಟಿನಲ್ಲಿ ಬಂದ್ಬಿಟ್ಟು ಶೋ ಮಾಡೋದು, ಶೋ ಮಾಡ್ಬಿಟ್ಟು ಹಂಗೆ ಹೋಗೋದು. ಆ ಶೋ ಮಾಡೋ ಟೈಮ್ನಲ್ಲಿ ಆ ಮಿನಿಸ್ಟರ್ ಹತ್ರ ದಲಿತರು ನಮ್ಮಂತರ ಬಿಡಲ್ಲ. ಅವ್ರ ಐಕ್ಯಸ್ಟ್ರಲ್ಲಿ ಯಾರಿದ್ದಾರೆ ಅವ್ರನ್ನೇ ಹೋಗಿ ಅವ್ರ ಸನ್ಮಾನ ಮಾಡಬೇಕು, ಅವ್ರನ್ನೇ ಈ ಊರು ಶಾಸಕರು ಬಂದ್ಬಿಟ್ಟು ಪರಿಚಯ ಮಾಡೋದು. ನಾವು ಈ ಕ್ಷೇತ್ರದಲ್ಲಿ ನಾವು ಏನು ಕಷ್ಟ ಬಿದ್ದು ಏನಿದ್ರೆ ಕೂಡ ನಾವು ಅದೆಲ್ಲ ಬಿಡಲ್ಲ ಸ್ವಾಮಿ. ಇದು ನನ್ನ ಮಣ್ಣು, ಇದು ನನ್ನ ಮಕ್ಕಳು, ಇದು ನನ್ನ ಉಸಿರು. ನನ್ನ ಮಣ್ಣು, ನನ್ನ ಮಕ್ಕಳು, ನಮ್ಮ ಉಸಿರು. ನಾನು ಇರೋವರೆಗ ಯಾವ ವರ್ಗದವ್ರಿಗೂ ಅನ್ಯಾಯ ಮಾಡಕ್ಕೆ ಬಿಡಲ್ಲ. ನಾನು ಪ್ರಾಣ ಹೋದ್ರೆ ಸರಿ, ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಹೋರಾಡ್ತೀನಿ. ಇದೆ ನಾನು ಇನ್ನೂ ಭಾಳ ಮಾತಾಡೋದಿದೆ. ಇವತ್ತಿಗೆ ಇದು ಸಾಕಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಪತ್ರಕರ್ತರು ನನ್ನ ಹೋರಾಟ ಹೊಸದಲ್ಲ. ಬೂಟ್ ಪಾಲಿಸ್ ಹಾಕಿ ಹೋರಾಟ ಮಾಡಿರೋನು, ಟಾಯ್ಲೆಟ್ ತೊಳೆದು ಹೋರಾಟ ಮಾಡಿರೋನು, ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಹಾಸ್ಪಿಟಲ್ ಎರಡು ದಿವಸ ಉಪವಾಸ ಇದ್ದು ನಾನು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲದಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ. ಎಸ್, ಅಧಿಕಾರಿಗಳೇ, ಬೇರೆ ಯಾರನ್ನ ಬಿಲಂಬ ಮಾಡಕ್ಕ, ಬೇರೆ ಯಾರಕ್ಕೆ ಅಧಿಕಾರಕ್ಕೆ ಈಗ ಒಂದು ಬೇರೆ ಯಾರ ಸಭೆಗಳಿಗೆ ಮಾಡ್ತಾರಂತ ಅವ್ರ ಹತ್ರ ರೆಕಾರ್ಡ್ ಇದೆ ಅಂತಂದ್ರೆ ಯಾರು ಅವ್ರ ಹೆಸರು ಹೇಳಿ ಸಾಕು. ಅಭಿಷೇಕ್ ಸಿಂಗಂ 2 ನಲ್ಲಿ ಹೇಳ್ತೀನಿ, ಬಾಹುಬಲಿ 2 ಸೆನ್ಸರ್ ಆಗ್ತಾ ಇದೆ. ಮಿತ್ರರೇ, ನಿಮ್ಮ ಸರ್ಕಾರ ನಮ್ಗೆ ತುಂಬಾ ಬೇಕು. ಈ KGF ನಲ್ಲಿ ಆಗಿರೋ ಅನ್ಯಾಯನೆಲ್ಲ ನೀವು ಎತ್ತಿ ತೋರಿಸ್ಬೇಕು ಜನಕ್ಕಂತ ನಿಮ್ಮ ಹತ್ರ ಇದೇ ಮಾಡಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ.